ನಿರ್ಮಲಾ ತುಂಗಭದ್ರಾ ಅಭಿಯಾನ ಜಲ ಜನಜಾಗೃತಿ ಪದಯಾತ್ರೆ ಸಿಂಧನೂರು ನಗರದ ಟೌನ್ ಹಾಲ್ನಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನವನ್ನು ರಾಷ್ಟ್ರೀಯ ಸ್ವಾಭಿಮಾನ ನವದೆಹಲಿ ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗ ಮತ್ತು ತುಂಗಭದ್ರಾ ಅಭಿಯಾನ ಸಮಿತಿ ಜಲ ಜನಜಾಗೃತಿ ಪಾದಯಾತ್ರೆಯನ್ನು ಕಿಷ್ಕಿಂಧೆಯಿಂದ ಮಂತ್ರಾಲಯವರೆಗೆ ಡಿಸೆಂಬರ್ 27ರಿಂದ ಜನವರಿ 4ರವರೆಗೆ ಹಮ್ಮಿಕೊಂಡಿರುವ ಕುರಿತು ಪೂರ್ವಭಾವಿ ಸಭೆ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ಈ ಅಭಿಯಾನ ಬಹಳ ವರ್ಷಗಳ ಹಿಂದೆಯೇ ಆರಂಭವಾಗಬೇಕಿತ್ತು. ಬಸವರಾಜ ಪಾಟೀಲ್ ಅವರು ಕೇಂದ್ರ ಹಾಗೂ ರಾಜ್ಯದ ಸಚಿವರೊಂದಿಗೆ ಚರ್ಚಿಸಿ ಚಿಂತನೆ ಮಾಡಿ ಆಂದೋಲನ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ. ರೈತರು, ವಿದ್ಯಾರ್ಥಿಗಳು ಮತ್ತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವುದು ಸಮಾಜದ ಸುಸ್ಥಿರ ಅಭಿವೃದ್ಧಿಗೆ ಅತ್ಯಗತ್ಯ. ಪರಿಸರ, ನೀರಿನ ಶುದ್ದೀಕರಣ, ನದಿಗಳು ಮತ್ತು ಅರಣ್ಯ ರಕ್ಷಣೆಗಳ ನಮ್ಮ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿವೆ ಎಂದು ಹೇಳಿದ್ದಾರೆ. ನಂತರ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಅಧ್ಯಕ್ಷರಾದ ಬಸವರಾಜ ಪಾಟೀಲ್ ವೀರಾಪುರ್ ಹಾಗೂ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ಮಾತನಾಡಿದರು. ಈ ವೇಳೆ ಯುದ್ದಲದೊಡ್ಡಿ ಮಹಾಲಿಂಗ ಮಹಾಸ್ವಾಮಿಗಳು, ಮಹಾಲಿಂಗ ರಂಭಾಪುರಿ ಸೋಮನಾಥ ಶಿವಾಚಾರ್ಯ ಸಾನ್ನಿಧ್ಯ ವಹಿಸಿದ್ದರು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ರಾಜ್ಯ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಕಿ, ಜಾಗೃತಿ ಆಂದೋಲನದ ಬಾಲಕೃಷ್ಣ ನಾಯ್ಡು, ಸಿಟಿ ಮಾಧವ, ಮುಖಂಡರಾದ ಆರ್ ತಿಮ್ಮಯ್ಯ ನಾಯಕ್, ಲಿಂಗರಾಜ್ ಪಾಟೀಲ್, ಅಮೀನಾ ಪಾಷ್ ದಿದ್ದಿಗಿ, ಟಿ ಹುಸೇನ್ ಸಾಬ್, ಅಶೋಕ್ ಊಮುಲುಟಿ, ಎಚ್ಎಫ್ ಮಸ್ಕಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, ಎನ್ಕಿಸ್ ಟಿವಿ4 ಸಿಂಧನೂರು. ಚಿಕ್ಕಮಗಳೂರು ಜಿಲ್ಲೆಯಿಂದ ಹಿಡಿದು ರಾಯಚೂರು ಜಿಲ್ಲೆ ಕೊನೆಯವರೆಗೂ ಕೂಡ ಸುಮಾರು ಒಂದು 7-8 ಜಿಲ್ಲೆಗಳು ವ್ಯಾಪ್ತಿಯಲ್ಲಿ ತುಂಗಭದ್ರಾ ನದಿ ಹುಟ್ಟಿ ಮಂತ್ರಾಲಯದ ಮುಂದುಗಡೆ ಕೃಷ್ಣಾ ನದಿಗೆ ಸೇರುತ್ತೆ. ಈ ವಿಚಾರವಾಗಿ ಈಗಾಗಲೇ ಬಸವರಾಜ ಪಾಟೀಲ್ ವೀರಾಪುರ ಅವರು, ಪೂಜ್ಯರು, ವಿರೂಪಾಕ್ಷಪ್ಪ ಅವರು, ಹನುಮನಗೌಡರು ಅನೇಕ ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಒಂದಂತೂ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೇಬೇಕು. ದೇಶ ಸ್ವತಂತ್ರ ಆಗೋದಕ್ಕಿಂತ ಪೂರ್ವದಲ್ಲಿ 31 ಕೋಟಿ, ಇವತ್ತು 142 ಕೋಟಿ ಜನಸಂಖ್ಯೆ. ಅಂದ್ರೆ ಈ 75 ವರ್ಷಗಳಲ್ಲಿ ಒಂದು ವರ್ಷಕ್ಕೆ 2 ಕೋಟಿ ಜನಸಂಖ್ಯೆ ಜಾಸ್ತಿ. ಯಾವ ರೀತಿ ಜನಸಂಖ್ಯೆ ಸ್ಫೋಟ ಆಗಿದೆ, ಹಿಂದಿನ ಸಮಸ್ಯೆಗೂ ಮತ್ತು ಈಗಿನ ಸಮಸ್ಯೆಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದ್ದಾರೆ. ಒಂದು ಕಡೆ ಪ್ರಕೃತಿ, ಒಂದು ಕಡೆ ರಾಜಕೀಯ ವ್ಯವಸ್ಥೆ, ಒಂದು ಕಡೆ ಜನಸ್ಫೋಟ, ಇನ್ನೊಂದು ಕಡೆ ಸಮಸ್ಯೆಗಳು. ಇದರ ಮಧ್ಯದಲ್ಲಿ ಈ ದೇಶದ ಜನತೆ ತಮ್ಮ ಜೀವನವನ್ನ ಸಾಗಿಸಬೇಕಾದಂತ ಪರಿಸ್ಥಿತಿ ಉದ್ಭವವಾಗಿದೆ. ಈ ಅಭಿಯಾನ ಬಹಳ ವರ್ಷಗಳಿಂದಲೇ ಪ್ರಾರಂಭ ಆಗಬೇಕಾಗಿತ್ತು, ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೂ ಕೂಡ ಬಸವರಾಜ ಪಾಟೀಲ್ ರವರು ಬಹಳಷ್ಟು ವಿಚಾರ ಮಾಡಿ, ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡಿ, ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ, ರಾಜಕೀಯ ಮುಖಂಡರ ಜೊತೆಗೆ, ಕೇಂದ್ರದ ಮತ್ತು ರಾಜ್ಯ ಸರ್ಕಾರದ ಸಚಿವರುಗಳ ಜೊತೆಗೆ, ಮುಖ್ಯಮಂತ್ರಿಗಳ ಜೊತೆಗೆ, ಉಪಮುಖ್ಯಮಂತ್ರಿಗಳ ಜೊತೆಗೆ ಒಂದು ಚಿಂತನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಹಮ್ಮಿಕೊಂಡಿರೋದು ಅವರೆಲ್ಲ ತಂಡಕ್ಕೆ ನಾವು ಅಭಿನಂದನೆಗಳನ್ನ ಸಿಂಧನೂರು ತಾಲೂಕಿನ ಮತ್ತು 8 ಜಿಲ್ಲೆಗಳ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಜಾಗೃತಿ ಮೂಡಿಸುವುದರ ಮೂಲಕ ಇದನ್ನು ಮುಂದುವರಿಸತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು. ಮುಂದಿನ ಪೀಳಿಗೆಯ ಆರೋಗ್ಯದ ದೃಷ್ಟಿಯಿಂದ, ನಮ್ಮೆಲ್ಲರ ಬದುಕಿನ ದೃಷ್ಟಿಯಿಂದ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ನಾವು ಯಾವ ರೀತಿ ಈ ನೀರು ಮಳೆ ಆಗಿ ನೀರು ಹರಿದು ಬರಬೇಕಾದ್ರೂ ಒಂದು ಪರಿಸರವನ್ನ ರಕ್ಷಣೆ ಮಾಡತಕ್ಕಂಥದ್ದು ಒಂದು ಕಡೆ, ನಾವು ಆ ಬಂದಿರತಕ್ಕಂಥ ನೀರನ್ನ ಬಳಕೆ ಮಾಡೋದ್ರ ಮೂಲಕ ನಾವು ಅದನ್ನು ಯಾವ ರೀತಿ ಶುದ್ಧೀಕರಣವಾಗಿ ಉಳಿಸಿಕೊಳ್ಬೇಕು ಅನ್ನುವಂಥದ್ದು ಇನ್ನೊಂದು ವಿಚಾರ. ಹಾಗಾಗಿ ಇವೆರಡೂ ಬಹಳ ಪ್ರಮುಖವಾಗಿರುವಂತಹ ವಿಚಾರಗಳನ್ನ
ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವುದರ ಮೂಲಕ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಎಚ್ಚರಿಕೆಯನ್ನ ನಾವು ವಹಿಸಬೇಕಾದಂತ ಅನಿವಾರ್ಯತೆ ಇವತ್ತು ನಮ್ಮ ಮುಂದಿರುವಂತಹದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಇದಕ್ಕೆ ಜವಾಬ್ದಾರಿ ವಹಿಸಿಕೊಳ್ಳುವುದರ ಮೂಲಕ, ಇದಕ್ಕೆ ಇವರ ಹೋರಾಟಕ್ಕೆ ಸಹಕಾರ ಕೊಡುವುದರ ಮೂಲಕ ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಬಹಳ ಎಚ್ಚರಿಕೆಯಿಂದ, ಈಗಾಗಲೇ ಅವರು ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಡೋದ್ರ ಮೂಲಕ ಸರ್ಕಾರದಿಂದ ಏನೇನು ಆಗಬೇಕು ಆದೇಶಗಳು ಸಂದೇಶಗಳು ಏನೇನು ಅವೆಲ್ಲವೂ ಬಂದರೂ ಕೂಡ ನಮ್ಮೆಲ್ಲರ ಮಹತ್ವದ ಪಾತ್ರ ಏನು ಅನ್ನುವಂತಹದ್ರ ಬಗ್ಗೆ ಸರ್ಕಾರದ ಆದೇಶಗಳೆಲ್ಲವನ್ನೂ ಕೂಡ ಪೂರ್ಣೀಕರಿಸ್ತೇವೆ ಅಂತ ಹೇಳಕ್ಕಾಗಲ್ಲ. ಅವೆಲ್ಲವೂ ನೆಪಕ್ಕೆ ಮಾತ್ರ ನಾವು ಬಳಸಿಕೊಳ್ಳಲಿಕ್ಕೆ ಆಗ್ಬಹುದು. ಆದ್ರೆ ನಾವೇ ಎಲ್ಲಿವರೆಗೆ ಜಾಗೃತರಾಗಿ ಈ ಕಡೆ ಪ್ರಯತ್ನ ಮಾಡುವಂತೆ ಇರೋದಿಲ್ಲ, ಅಲ್ಲಿವರೆಗೂ ಕೂಡ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮೆಲ್ಲರ ಮಹತ್ವವಾದ ಜವಾಬ್ದಾರಿ ಇದೆ. ಜನಜಾಗೃತಿ ಯಾವ ರೀತಿ ಜಾಗೃತಿ ಮೂಡಿಸಬೇಕು, ರೈತರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಬೇಕು, ಯುವಕರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಬೇಕು ಮತ್ತು ಮಹಿಳೆಯರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಬೇಕೆಂಬ ಚಿಂತನೆ ಎಲ್ಲ ಪಕ್ಷದ ಮುಖಂಡರು, ಸಂಘಟನೆ, ವಿವಿಧ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಗಣ್ಯ ನಾಗರಿಕರು ಮತ್ತು ವಾಣಿಜ್ಯೋದ್ಯಮಿಗಳು ಮತ್ತು ವ್ಯಾಪಾರಸ್ಥರು, ವೈದ್ಯರು, ಕಾನೂನು ಬಲ್ಲವರು ಎಲ್ಲರೂ ಕೂಡ ಮಾಡಬೇಕಾದಂತ ಅವಶ್ಯಕತೆ ಇದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಪೂರ್ವಭಾವಿ ಸಭೆ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥ ಒಂದು ಸಭೆ. ಇದು ಈ 3 ಹಂತಗಳಲ್ಲಿ ಈ ಕಾರ್ಯಕ್ರಮ ಮಾಡಕ್ ಕಷ್ಟ. ಸುಮಾರು ಒಂದು 5 ವರ್ಷಗಳ ಕಾಲ ನಿರಂತರವಾಗಿ ನಾವು ನಮ್ಮದೇ ಆದಂತ ಕೆಲವು ವಿಚಾರಗಳನ್ನ, ಚಿಂತನೆಗಳನ್ನ ಮಾಡಿ ಇದಕ್ಕೆ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕಾದಂತ ಅವಶ್ಯಕತೆ ಕೂಡ ಬಹಳ ಇದೆ. ಒಂದು ಕಡೆ ಪರಿಸರ, ಇನ್ನೊಂದು ಕಡೆ ನೀರಿನ ಶುದ್ಧೀಕರಣ, ಇನ್ನೊಂದು ಕಡೆ ಎಲ್ಲ ನದಿಗಳ ರಕ್ಷಣೆ ಮತ್ತು ಅರಣ್ಯ, ಇವೆಲ್ಲದರ ಕಾಪಾಡಿಕೊಂಡು ರಕ್ಷಣೆ ಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಬಹಳಷ್ಟು ಪರಿಶ್ರಮ ನಾವು ನೀವೆಲ್ಲರೂ ಹಾಕಲೇಬೇಕಾದಂತ ಅವಶ್ಯಕತೆ ಕೂಡ ಇದೆ. ಹನುಮನಗೌಡರು ಒಂದು ಮಾತು ಹೇಳಿದ್ರು, ಇಲ್ಲೇ ನಮ್ಮ ಪಕ್ಕದಲ್ಲಿ ಹಿರಿಯರ ಹತ್ರ ಹೋದ್ರೆ ಪಾಲಿಫೈಬರ್ ಫ್ಯಾಕ್ಟರಿ ಬಿಡತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ತುಂಗಭದ್ರಿಗೆ ನೋಡಿದ್ರೆ ನಮಗೆ ಅರ್ಥ ಆಗಿಬಿಡ್ತದೆ ಪರಿಸ್ಥಿತಿ ಏನು ಅಂತ. ನಿಜ, ಈ ತರ ಅನೇಕ ಕಾರ್ಯಕಾರಿಗಳು, ಒಂದು ಕಡೆ ಕಾರ್ಖಾನೆಗಳು, ಇನ್ನೊಂದು ಕಡೆ ಸಮಾಜ, ಇನ್ನೊಂದು ಕಡೆ ಪಟ್ಟಣಗಳ ಬೆಳವಣಿಗೆ ಮತ್ತು ಪಟ್ಟಣಗಳ ಬೆಳವಣಿಗೆ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅವೆಲ್ಲವೂ ಕೂಡ ನದಿ, ಹಳ್ಳ ಕೊಳ್ಳಗಳ ಮೂಲಕ ತುಂಗಭದ್ರಲ್ಲಿ ನದಿ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಭಾಗದಲ್ಲಿ ಬಂದೂರಿದೆ. ಇದನ್ನ ಸರಿಪಡಿಸಬೇಕು. ಒಂದು ಕಡೆ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ ಬೇಕು, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ